ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅದ್ಭುತವಾಗಿದ್ದೀನಿ. ಸೊ ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಬಂದಿನಿ ಅಂತಂದರೆ, ಪ್ರಪಂಚದ 2ನೇ ಅತಿ ದೊಡ್ಡ ಮತ್ತು ಭಾರತದ ಏಕೈಕ ಅತಿ ದೊಡ್ಡ ಗುಮ್ಮಟವಾಗಿರುವಂಥ ನಮ್ಮ ಹೆಮ್ಮೆಯ ಬಿಜಾಪುರ್ ಗೋಲ್ ಗುಮ್ಮಟನ ನಿಮ್ಮ ಕಣ್ಮುಂದೆ ತಂದಿದ್ದೀನಿ, ನೋಡಿ. ಸುನ್ನಿಗಳಿರುವಂಥ ಒಂದು ಏಕೈಕ ದೇಶ ಅಂದರೆ ಇಂಡೋನೇಷ್ಯಾದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಾಂಗವನ್ನು ಹೊಂದಿತ್ತು. ಸೊ ಅದಾದ ನಂತರ ಸಿಯಾ ಜನಾಂಗಗಳು ಎಲ್ಲಿದ್ದಾರೆ ಅಂತಂದರೆ, ಸಿಯಾ ಜನಾಂಗಗಳು ಅತಿ ಹೆಚ್ಚು ಪಾಕಿಸ್ತಾನದಲ್ಲಿದ್ದಾರೆ. ಪಾಕಿಸ್ತಾನದಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಯಾ ಜನಾಂಗಗಳನ್ನು ಹೊಂದಿರುವಂಥ ಏಕೈಕ ದೇಶ ಅಂದರೆ ಅದು ಪಾಕಿಸ್ತಾನ ಆಗುತ್ತೆ. ಆದರೆ ಈ ಸಿಯಾ ಜನಾಂಗಕ್ಕೆ ಸೇರಿದವರು ಮೊಹಮ್ಮದ್ ಆದಿಲ್ ಶಾ ಆದರೆ, ಸುನ್ನಿ ಜನಾಂಗಕ್ಕೆ ಸೇರಿದವರು ಶಹಜಾನ್ ಆಗಿರ್ತಾರೆ. ಆ ಧರ್ಮದಲ್ಲಿ ಏನಂತಂದರೆ, ಸತ್ತ ನಂತರ ಗೋಲ್ ಗುಮ್ಮಟವನ್ನು ಅಥವಾ ಗುಮ್ಮಟವನ್ನು ಕಟ್ಟಿಸ್ತಾರೆ. ಅದು ಫಸ್ಟ್ ಎಂಟ್ರೆನ್ಸ್ಗೆ ಇಲ್ಲೊಂದು ಏನೋ ತೂಗ ಹಾಕಿದ್ದಾರೆ, ಅಲ್ಲಿ ಕಾಣಿಸ್ತಿದ್ದೆ ನೋಡಿ. ಸೊ ಅಲ್ಲೊಂದು ಏನೋ ತೂಗ ಹಾಕಿದ್ದಾರೆ. ನಾನು ಇಲ್ಲಿ ಜಸ್ಟ್ ಕೇಳಿದೆ, ಇವಾಗ ಜಸ್ಟು ಒಬ್ಬರು ತಾತ ಅವ್ರು ಕೇಳಿದೆ, ತಾತ ಅದು ಏನಂತ ಕೇಳಿದರೆ ಅದು ಸಿಡ್ಲು ಕಟ್ಟಿದ್ದಾರೆ ಅಂತ ಅಂತಿದ್ದಾರೆ. ಬಟ್ ಅದು ಅಲ್ಲಿ ಕಟ್ಟಿದಾರಲ್ವ, ಅದೇ ಸಿಡ್ಲು ಅಂತ ಹೇಳ್ತಿದ್ದಾರೆ. ಅದು ಸಿಡ್ಲಲ್ಲ, ಅದೊಂದು ಉಲ್ಕೆಯ ಒಂದು ಭಾಗ. ಆ್ಯಕ್ಚುಲಿ ಉಲ್ಕೆಗಳು ಭೂಮಿಗೆ ಅಷ್ಟೊಂದು ಬರಲ್ಲ. ಅದು ಯಾವ ರೀತಿ ಬರುತ್ತಂತಂದರೆ, ಓಜೋನ್ನಿಂದ ಭೂಮಿ ವಾತಾವರಣ ಬರೋಟ್ಟಿಗೆ ಅದು ಆಲ್ರೆಡಿ ಸುಟ್ಟು ಭಸ್ಮವಾಗಿ ಹೋಗ್ಬಿಡುತ್ತೆ ಅದು ಉಲ್ಕೆ. ಅತಿ ಹೆಚ್ಚು ಉಲ್ಕೆಗಳು ಅಂತಂದರೆ ಮಂಗಳ ಗ್ರಹದಿಂದ ಗುರುಗ್ರಹಗಳ ಮಧ್ಯದಲ್ಲಿ ಅತಿ ಹೆಚ್ಚು ಇದ್ದಾವೆ. ಏನೋ ಕಕ್ಷೆ ತನ್ನ ಪಥವನ್ನು ತಪ್ಪಿ ಒಂದೊಂದು ವೇಳೆ ಬಂದ್ಬಿಡ್ತವೆ ಭೂಮಿಗೆ. ಬಂದಂಥ ಸಮಯದಲ್ಲಿ ಆ ಭೂಮಿ ವಾತಾವರಣಕ್ಕೆ ಬೀಳುವಷ್ಟರೊಳಗೆ ಅದು ಆಲ್ರೆಡಿ ಸುಟ್ಕೊಂಡು ಹೋಗ್ಬಿಡುತ್ತೆ. ಯಾವ ಒಂದು ವಸ್ತುಗಳು ಬರ್ತವೆ ಅಂದರೆ, ಅತ್ಯಂತ ದೊಡ್ಡ ವಸ್ತು ಏನು
ಈ ಥರ ಕ್ರಾಸಾಗಿ ಹತ್ಕೊಳ್ಳಿ ಒಂದು ಸ್ವಲ್ಪ, ಈ ಥರ ಇಷ್ಟು ಕ್ರಾಸಾಗಿ ಈ ಥರ ಹತ್ಕೊಂಡ್ರೆ ನೀವು ಆರಾಮಾಗಿ ಮೇಲೆ ಹತ್ಕೊಳ್ಬೋದು, ಭಾಳ ಆಯಾಸ ಆಗೋದಿಲ್ಲ. ಸೊ ಈ ಥರ ಹತ್ಕೊಂಡೋದ್ರೆ ಆಯಾಸ ಆಗೋದಿಲ್ಲ. ನೀವು ಒಂದೊಂದು ಮೆಟ್ಲು ಕೂಡ ಒಂದೊಂದು ಫೀಟ್ ಇದೆ. ಒಂದೊಂದು ಗೋಪುರ ಒಳಗಡೆ ಬಂದರೆ ಈ ಥರ ಇದೆ ನೋಡಿ. ಸೊ ಇಲ್ಲಿ ಕಮಾಲ್ದು ಹೂವು ಇದೆ. ಇದೆಲ್ಲ ಇಂಟರ್ಲಾಕ್ ಸಿಸ್ಟಮಲ್ಲಿ ಡಿಸೈನಿಂಗ್ ಮಾಡಿದ್ದಾರೆ. ಅಂದರೆ ಒಂದೊಂದು ಕಲ್ಲುಗಳ ಪೋಣಿಸಿ ಆ ಕಲ್ಲೊಳಗಡೆ ಲಾಕ್ ಮಾಡಿದಂಥ ಹೂಗಳು ಅಥವಾ ಕಲ್ಲುಗಳನ್ನು ಈ ಥರ ಜೋಡಿಸಿಟ್ಟಿದ್ದಾರೆ ನೋಡಿ. ಅದಕ್ಕೆಲ್ಲ ಜಾಸ್ತಿ ಸಿಮೆಂಟ್ಗಳು ಯಾವುದು ಬೇಕಾಗಲ್ಲ. ಇಂಟರ್ಲಾಕ್ ಸಿಸ್ಟಮಲ್ಲಿ ಕಲ್ಲುಗಳನ್ನ ಈ ಥರ ಜೋಡಿಸಿ ಕೊಂಡಿ ರೂಪದಲ್ಲಿ ಮಾಡಿ ಹಿಂಗೆ ಒಳಗಡೆ ಲಾಕ್ ಹಾಕಿಬಿಡ್ತಾರೆ ಒಳಗಡೆ ಕಲ್ಲುಗಳನ್ನ. ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಎಲ್ಲಿ ಮಾಡ್ಬೋದು ಅಂತಂದರೆ ನೋಡ್ಬೋದು ಅಂತಂದರೆ ಇಬ್ರಾಹಿಂ ರೋಜ್ದಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇಬ್ರಾಹಿಂ ರೋಜ್ದಲ್ಲಿ ಇಂಟರ್ಲಾಕ್ ಸಿಸ್ಟಮ್ ಬಗ್ಗೆ ಗುಮ್ಮಟ ಪೂರ್ತಿ ಕಮಲದಲ್ಲೇ ಕುಂತಿದೆ. ಸೊ ಇದರ ಅರ್ಥ ಏನಂತಂದರೆ ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯ ಅರ್ಥ. ಇದು ಕಮಲದ ಹೂವು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟರೆ, ಆ ಗುಮ್ಮಟ ಏನಿದೆಲ್ವಾ ಆ ಗುಮ್ಮಟ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಡುತ್ತೆ. ಸೊ ಇದರ ಅರ್ಥ ಏನಂತಂದರೆ ಏಕತೆಯನ್ನು ಕಾಪಾಡುವುದು ಉದ್ದೇಶ. ಸೊ ಅದು ಆಗಿತ್ತು ಅನ್ನೋದೊಂದು ಕೆಲವು ಪುರಾವೆಗಳಲ್ಲಿ ಹೇಳಿದ್ದಾರೆ ಆ ಥರ. ಸೊ ನೀವು ಇನ್ನೊಂದು ಏನಂತಂದರೆ ಈ ಗೋಳಗುಮ್ಮಟ ಕಟ್ಟಿರುವಂಥ ಸಿಮೆಂಟ್ಗೂ ನಾವು ಯೂಸ್ ಮಾಡ್ತಿರುವಂಥ ಈಗಿನ ಸಿಮೆಂಟ್ಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ ಆ ಟೈಮಲ್ಲಿ ಈ ಸಿಮೆಂಟ್ ಯಾವ ರೀತಿ ತಯಾರಿಸ್ತಿದ್ರು ಅಂತಂದರೆ ನಮ್ಮ ಮನೆಯಲ್ಲಿ ಏನು ಇರುತ್ತಲ್ವ ಬೀಸು ಈ ಥರ ಬೀಸ್ತಾರಲ್ಲ ಆ ಥರ ಕಲ್ಲು ಥರನೇ ದೊಡ್ಡ ಕಲ್ಲುಗಳು ಇರ್ತಿತ್ತು. ಆ ಕಲ್ಲಲ್ಲಿ ಕ್ಯಾಲ್ಸಿಯಮ್ಮು, ಫಾಸ್ಫರಸ್ಸು, ಸಿಲಿಕಾನು, ಜಿಪ್ಸಮ್ ಈ ರೀತಿಯ ಒಂದು ಎಲಿಮೆಂಟ್ಸ್ಗಳನ್ನ ಹಾಕಿ ಈ ಒಂದು ಸಿಮೆಂಟ್ನ ತಯಾರು ಮಾಡ್ತಿದ್ರು. ತಯಾರು ಮಾಡಿದಾಗ ಅವರೆಲ್ಲ ಇಷ್ಟೇ ಮೆಜರ್ಮೆಂಟ್ ಕರೆಕ್ಟ್ ಆಗ್ಬೇಕಂತ ಯಾವುದೂ ಹಾಕಿಲ್ಲ. ಸೊ ಆದರೆ ಆಗ್ತಿದ್ರು ಅವ್ರು. ಬಟ್ ನಾವೆಂಗೆ ಅಡಿಗೆಗೆ ಖಾರ ಉಪ್ಪು ಯಾವ ರೀತಿ ಹಾಕ್ತೀವಲ್ವ ಅದೇ ರೀತಿಯೇ ಈ ಒಂದು ಸಿಮೆಂಟ್ ಕೂಡ ಅದೇ ರೀತಿಯೇ ತಯಾರು ಮಾಡ್ತಿದ್ರು. ಬಟ್ ಇವಾಗೆಲ್ಲ ಮಾಡ್ತಿರುವಂಥ ಸಿಮೆಂಟ್ಗೂ ಆ ಸಿಮೆಂಟ್ಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಯಾವ ರೀತಿ ವ್ಯತ್ಯಾಸ ಅಂತಂದರೆ ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಕ್ಕಾಪಟ್ಟೆ ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ಎಲ್ಲ ಹಾಕಿದ್ರು ಕೂಡ 100 ವರ್ಷ ಬಾಳ್ತಿಲ್ಲ. ಎಕ್ಸಾಂಪಲ್ಲು ನಮ್ಮ ಸ್ಕೂಲೇ, ನಾವು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿರುವಂಥ ಸ್ಕೂಲು ಆಲ್ರೆಡಿ ಚೆತ್ತೆಲ್ಲ ಬೀಳಕ್ಕಾಗಿಬಿಟ್ಟಿದೆ. ಅದು 60 ವರ್ಷ ಕೂಡ ಆಗಿಲ್ಲ. ಇದು 400 ವರ್ಷ ಆಯ್ತು ಗುರು. 400 ವರ್ಷ ಆದರೂ ಕೂಡ ಬಿದ್ದೇ ಇಲ್ಲ ಅಂತಂದರೆ ದಟ್ಸ್ ಗ್ರೇಟ್. ಏನಂತಂದರೆ ಅವ್ರು ಮಾಡಿರುವಂಥ ಶ್ರಮ ಏನಿದೆಯಲ್ವ ಕರೆಕ್ಟಾಗಿ ಮಾಡ್ತಿದ್ರು. ಅದರೊಳಗಡೆ ಯಾವುದೇ ಮೋಸ ಇರ್ತಿದ್ದಿಲ್ಲ. ಇವಾಗೆಲ್ಲ ಬರ್ತಿದ್ದೀವಲ್ವ ಅದೆಲ್ಲ ಸಿಮೆಂಟ್ಗಳು ಅವೆಲ್ಲ ಅದ್ರಾಗ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಕೂಡ ಅವ್ರದ್ದು ದುಡ್ಡುಗೋಸ್ಕರ ಎಲ್ಲ ಏನೇನೋ ಮಾಡ್ತಾರೆ. 100 ವರ್ಷ ಯಾವ ಸಿಮೆಂಟ್ ಬರ್ತಲ್ಲ. ಇದು 400 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಜಪ್ ಅಂತಿಲ್ಲ. ಸೊ ಇನ್ನೂ 400 1000 ವರ್ಷ 10,000 ವರ್ಷ ಆದರೂ ಕೂಡ ಏನೂ ಆಗಲ್ಲ ಇದು. ಅಷ್ಟು ಸಿಮೆಂಟ್ ಗಟ್ಟಿಯಿಂದ ಮಾಡಿದೆ. ನೀವು ನೋಡ್ಬೋದು ಅವರ ಸಮಾಧಿ ಹತ್ರನೇ ಅವರ ಒಂದು ಮಸೀದಿ ಇರುತ್ತೆ. ನೀವು ನೋಡಿ ಇಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ವ ಅದು ಮೊಹಮ್ಮದ್ ಆದಿಲ್ ಶೇಖ್ರವರ ಮಸೀದಿ. ಅದು ಬಿಜಾಪುರನ ಏನಕ್ಕೆ ಗುಮ್ಮಟ ನಗರಿ ಅಂತ ಕರೀತಾರೆ ಅಂತಂದರೆ ಬಿಜಾಪುರಲ್ಲಿ ಎಲ್ಲಿ ನೋಡಿದ್ರು ಗುಮ್ಮಟಗಳೇ ಕಾಣಿಸ್ತಾ ಹೋಗ್ರು. ಯಾವ ಕಡೆ ನೋಡಿದ್ರು ಕೂಡ ಗುಮ್ಮಟಗಳೇ. ಅದಕ್ಕೋಸ್ಕರನೇ ಈ ಒಂದು ಬಿಜಾಪುರನ ಗುಮ್ಮಟಗಳ ನಗರಿ ಅಂತ ಕೂಡ ಕರೀತಾರೆ. ನೀವು ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಗುಮ್ಮಟ. ಸೊ ಅಲ್ಲಿ ಕಾಣಿಸ್ತಿದೆ ಗುಮ್ಮಟ, ಅಲ್ಲಿ ಕಾಣಿಸ್ತಿದೆ ಗುಮ್ಮಟ.
ಸೊ ಇದು ಮಸೀದಿ. ಯಾವುದೇ ಒಂದು ಕಟ್ಟಡ ಕಟ್ಟಿದರೆ ಆ ಒಂದು ಕಟ್ಟಡದ ಬಾಜು ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿರ್ತಾರೆ ಪ್ರೇಯರ್ ಮಾಡೋಕ್ಕೋಸ್ಕರ. ಮೊಹಮ್ಮದ್ ಆದಿಲ್ ಶಾ ಅವರವರು ಇಲ್ಲೇ ಪ್ರೇಯರ್ ಮಾಡ್ತಿದ್ರು. ಆ ಪ್ರೇಯರ್ ಮಾಡಿದ ಜಾಗದಲ್ಲೇ ಅವರ ಒಂದು ಸಮೀಪದಲ್ಲಿ ಸಮಾಧಿ ಮಾಡ್ಬೇಕಂತ ಅಂದ್ಕೊಂಡು ಈ ಗೋಳಗುಮ್ಮಟನ ಕಟ್ಟಿಸಿ ಈ ಗೋಳಗುಮ್ಮಟದಲ್ಲಿ ಅವರ ಒಂದು ಸಮಾಧಿನ ಇಟ್ಟಿದ್ದಾರೆ. ಸೊ ಅಲ್ಲಿ 2 ಇದೆ. ಸೊ ಅಲ್ಲಿ ಒಂದು ಕೂಡ ಗುಮ್ಮಟ ಇದೆ. ಅದು ಆದ ನಂತರ ಅಲ್ಲಿ ಒಂದು ಗುಮ್ಮಟ ಇದೆ. ಅಲ್ಲಿ 2 ಗುಮ್ಮಟ ಕಾಣಿಸ್ತಿದೆಯಲ್ವಾ, ಅದು ಯಾವುದಂತಂದರೆ ಅದು ಇಬ್ರಾಹಿಂ ರೋಜಾ ನೋಡಿದ್ದು. ಸೊ ಇದೇ ರೀತಿ ಇನ್ನೂ ಭಾಳ ಇದೆ. ಸೊ ಈ ಒಂದು ಬಿಜಾಪುರನ 7 ಸುತ್ತಿನ ಕೋಟೆ ಅಂತ ಕೂಡ ಕರೀತಾರೆ. ನೀವು ನೋಡ್ಬೋದು, ಅಲ್ಲಿ ಕೋಟೆ ಕಾಣಿಸ್ತಿದೆಯಲ್ವಾ, ಆ ಕೋಟೆ ಅಲ್ಲಿಂದ ಹೀಗೆ ಹೋಗಿದೆ, ಸುತ್ತಲೂ ಹಿಂಗೆ ಸುತ್ತಲೂ ಹೊಡೆದಿದೆ. ಅಲ್ಲಿ ಮೇನ್ ರೋಡ್ ಬಂದಿದೆ ಆದರೆ ಈ ಕಡೆ ಹಿಂಗೆ ಹೋಗಿ ಅಲ್ಲಿ ಒಂದು ಕೋಟೆ ಇದೆ ನೋಡಿ. ಆ ಕೋಟೆಯಿಂದ ಹಿಡ್ಕೊಂಡು ಈ ಥರ ಹಿಂಗೆ ಹೋಗಿದೆ. ಇದೆಲ್ಲ 7 ಸುತ್ತಿನ ಕೋಟೆ ಅಂತ ಕರೀತಾರೆ. ಅತ್ಯಂತ ದೊಡ್ಡ ಕೋಟೆ ಇದು. ಕರ್ನಾಟಕದಲ್ಲಿ ಮೊದಲಿಗೆ ಬಹಳ ಅತಿ ದೊಡ್ಡ ಕೋಟೆ ಯಾವುದಂತಂದರೆ ಈ ಒಂದು ಬಿಜಾಪುರ್ನ 7 ಸುತ್ತಿನ ಕೋಟೆ. ಇಲ್ಲಿ ದೊಡ್ಡದು ಒಳಗಡೆ ಕಾಣಿಸ್ತಿದೆಯಲ್ವ, ಅದು ಸಮಾಧಿ ಮೊಹಮ್ಮದ್ ಆದಿಲ್ ಶಾ ಅವರವ್ರದ್ದು. ಎಲ್ಲ ಸಮಾಧಿಗಿಂತ ಅದನ್ನೇ ದೊಡ್ಡದಿದೆ. ಏನಕ್ಕೆ ದೊಡ್ಡದಿದೆ ಅಂತಂದರೆ ಅವರೇ ಇಷ್ಟು ಜನರಲ್ಲಿ ಏಜಲ್ಲಿ ದೊಡ್ಡವರು, ಅದಕ್ಕೋಸ್ಕರ ಅದು ದೊಡ್ಡ ಸಮಾಧಿ. ಸೊ ಏಜ್ ಪ್ರಕಾರ ಸಮಾಧಿಯನ್ನು ಕಟ್ತಾರೆ ಮತ್ತು ದೊಡ್ಡ ವ್ಯಕ್ತಿಯ ಸ್ಥಾನ ಹೊಂದಿದ್ರೆ ಮಾತ್ರ ಅವರಿಗೆ ದೊಡ್ಡ ಸಮಾಧಿಯನ್ನು ಕಟ್ಟಿರ್ತಾರೆ. ಮತ್ತು ಏಜಲ್ಲಿ ಇದೆಲ್ಲ